ಇನ್ನು ಈ ಜಾತಿ ಗಣತಿ ಪ್ರಾರಂಭ ಆದಾಗಿನಿಂದ ಒಂದಲ್ಲ ಒಂದು ಸಮಸ್ಯೆನ ಎದುರಿಸ್ತಾ ಇದೆ. ಕೆಲವೊಂದಿಷ್ಟು ಆ್ಯಪ್ಗಳು ವರ್ಕ್ ಆಗ್ತಾ ಇಲ್ಲ, ನೆಟ್ವರ್ಕ್ ಸಮಸ್ಯೆ ಆಗಿದೆ. ಈಗ ಮತ್ತೆ ಅದೇ ಮುಂದುವರೆದಿದೆ. ನೆಟ್ವರ್ಕ್ ಸಮಸ್ಯೆ ಆಗಿದೆ. ಜಾತಿ ಗಣತಿ ಸರ್ವೆಗೆ ವಿರೋಧ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸಮಸ್ಯೆ ಬಗೆಹರಿಸಿ ಜಾತಿ ಗಣತಿ ಮಾಡಲು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಗ್ರಾಮಗಳಲ್ಲಿ ನೆಟ್ವರ್ಕ್ ಸಮಸ್ಯೆ ಆಗಿದೆ. ಬರೋರು, ಕಲ್ಲುಕೊಪ್ಪ, ತೆಪ್ಪಗೋಡು, ಮುಳುಕೇರಿ ಹಲವು ವರ್ಷಗಳಿಂದ ಗ್ರಾಮಗಳಲ್ಲಿ ನೆಟ್ವರ್ಕ್ ಸಮಸ್ಯೆ ಇದೆ. ನೆಟ್ವರ್ಕ್ ಇಲ್ಲದೆ ಹೇಗೆ ಸಮೀಕ್ಷೆ ಮಾಡ್ತೀರಿ ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡಿದ್ದಾರೆ. ನೆಟ್ವರ್ಕ್ ಕೊಟ್ಟು ಗಣತಿ ಮಾಡಿ ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಸಮೀಕ್ಷೆಯಲ್ಲಿ ಭಾಗವಹಿಸದಿರಲು ಜನರು ನಿರ್ಣಯವನ್ನ ತೆಗೆದುಕೊಂಡಿದ್ದಾರೆ. ಯಾವ ಕಾರಣಕ್ಕೆ ಈ ಒಂದು ನಿರ್ಣಯ ಅಂತ ಅಂದ್ರೆ, ಅಲ್ಲಿ ಸುಮಾರು ವರ್ಷಗಳಿಂದ ನೆಟ್ವರ್ಕ್ ಸಮಸ್ಯೆ ಇದೆಯಂತೆ. ಸುಮಾರು ವರ್ಷಗಳಿಂದ ಈ ಒಂದು ಸಮಸ್ಯೆ ಇದ್ರೂ ಕೂಡ ಯಾವೊಬ್ಬ ಅಧಿಕಾರಿಗಳಾಗಿರಬಹುದು ಅಥವಾ ಜನಪ್ರತಿನಿಧಿಗಳಾಗಿರಬಹುದು ಯಾರು ಕೂಡ ಬಂದು ನಿಮ್ಮ ಸಮಸ್ಯೆ ಏನು ಅಂತ ಆಲಿಸಿಲ್ಲ. ಇದರ ಜೊತೆಗೆ ಆ ಸಮಸ್ಯೆಯನ್ನ ಬಗೆಹರಿಸುವ ಕೆಲಸವನ್ನ ಮಾಡಿಲ್ವಂತೆ. ಹಾಗಾಗಿ ಈ ಒಂದು ಏನೀಗ ಸಮೀಕ್ಷೆಯನ್ನ ಮಾಡ್ತಾ ಇದ್ದಾರೆ, ಈ ಒಂದು ಸಮೀಕ್ಷೆಯಲ್ಲಿ ಭಾಗಿಯಾಗದಿರಲು ಸದ್ಯಕ್ಕೆ ಅಲ್ಲಿನ ಜನರು ನಿರ್ಣಯವನ್ನ ತೆಗೆದುಕೊಂಡಿದ್ದಾರೆ. ತದನಂತರ ಕಳೆದ ಒಂದು 3-4 ವರ್ಷಗಳಿಂದ ಯಾವುದೇ ಸ್ಪಂದನೆಯನ್ನು ನೀಡಿರಲಿಲ್ಲ. ಈಗ ನಾವು ಈಗೇನು ನಮ್ಮ ಸರ್ಕಾರದವರು ಆದೇಶವನ್ನು ಹೊರಡಿಸಿದ್ದಾರೆ, ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆಯನ್ನ ಮಾಡ್ಕೊಳ್ಬೇಕು ಅಂತೇಳಿ. ಹಾಗಾಗಿ ಈ ಸಮೀಕ್ಷೆಯನ್ನ ಮನೆ ಮನೆಗೆ ಹೋಗಿ ಮಾಡಬೇಕು ಅಂತೇಳಿ ಸರ್ಕಾರದ ಆದೇಶ ಇದೆ. ಹಾಗಾಗಿ ನಮ್ಮ ಪಂಚಾಯತಿಗೆ ಒಳಪಡುವ ಬರೂರು, ಕಲ್ಕೊಪ್ಪ ಮತ್ತು ತೆಪ್ಪಗೋಡು ಹಾಗೂ ಮುಳುಕೆರೆ ಗ್ರಾಮದವರು ಒಂದೆಡೆ ಬರೂರು ಪಂಚಾಯತಿಗೆ ಬಂದು ತಮ್ಮ ಸಮೀಕ್ಷೆಯ ವರದಿಯನ್ನು ಕೊಡಿ ಅಂತೇಳಿ ಕೇಳಿದ್ದಾರೆ. ಇದಕ್ಕೆ ನಮ್ಮ ವಿರೋಧವನ್ನ ವ್ಯಕ್ತಪಡಿಸಿದ್ವಿ. ಯಾಕೆಂದ್ರೆ ನಾವು ಸಮೀಕ್ಷಾ ವಿರೋಧಿಗಳಲ್ಲ. ನಮ್ಮ ಮನೆ ಮನೆಗೆ ಬಂದು ನೀವು ಸಮೀಕ್ಷೆಯನ್ನ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ಅವರಿಗೆ ಹೇಳಿದ್ವಿ. ಅದು ಆಗೋದಿಲ್ಲ, ನಾವು ಹೇಳ್ದಲ್ಲಿಗೆ ಬರಬೇಕು ಅಂದಾಗ ನಾವು ವ್ಯತಿರಿಕ್ತವಾದ ವಿರೋಧವನ್ನ ಮಾಡಿದೀವಿ. ಆ ಪ್ರವೃತ್ತಿಯಲ್ಲಿ ಈಗ ಇವತ್ತು ತಾನೇ ನಾವು ನೆಟ್ವರ್ಕ್ ಹೋರಾಟ ಸಮಿತಿಯವರಿಂದ ನಾವು ನೆಟ್ವರ್ಕ್ ಹೋರಾಟ ಸಮಿತಿ